ಕ್ರಮವಾಗಿ ಜಗದಾದ ಜಗದ್ಗುರು ರೇಣುಕಾದ್ರಿ ಪಂಚಾಚಾರ್ಯರನ್ನು ಉಜ್ಜಯಿನಿಯ ಸಿದ್ಧಲಿಂಗ ಭಗವತ್ಪಾದನ ಕಮಲದಲ್ಲಿ ಧ್ಯಾನಿಸಿಕೊಂಡು ಸ್ಮರಿಸಿಕೊಂಡು ಕ್ಷೇತ್ರದ ಅಧಿಷ್ಠಾನ ದೈವನಾಗಿರ್ತಕ್ಕಂಥ ಅಮರೇಶ್ವರನ ದಿವ್ಯಚೇತನಕ್ಕೆ ಮನೆದು ಲಿಂಗೈಕ್ಯ ಅಮರೇಶ್ವರ ಗುರು ಮಲಸ್ವಾಮಿ ಶಿವಾಚಾರ್ಯ ಮೊದಲು ಮಾಡಿಕೊಂಡು ಲಿಂಗೈಕ್ಯ ಅಮರೇಶ್ವರ ಗುರು ಪಂಚಗಂಧ ಶಿವಾಚಾರ್ಯನ ಗುರು ಪರಂಪರೆಗೆ ನತಮಸ್ತಕನಾಗಿ ಅಮರೇಶ್ವರ ವಿದ್ಯಾಮಂದಿರದ ಅಧ್ಯಕ್ಷರಾಗಿರ್ತಕ್ಕಂಥ ಗಂಗಾಧರ ಶಾಸ್ತ್ರಿಗಳನ್ನು ಮೊದಲು ಮಾಡಿಕೊಂಡು ಎಲ್ಲ ಶಿಕ್ಷಕ ಶಿಕ್ಷಕಿಯರಿಂದವರೇ ವಿದ್ಯ ಮಕ್ಕಳ ಪಾಲಕರು ವಿಶೇಷವಾಗಿ ಏನಪ್ಪ ಅಂತಂದರೆ ಇವತ್ತು ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ವಿದ್ಯಾಮಂದಿರದವರು ಮಾಡಿಕೊಂಡು ಬರುವಂಥವರಾಗಿದ್ದಾರೆ. ಪ್ರತಿ ವರ್ಷವೂ ಕೂಡ ಅಕ್ಷರಾಭ್ಯಾಸ ಯಾಕೆ ಮಾಡಬೇಕು ಅಂತಂದರೆ, ಮೊದಲಿಗೆ ಕಲಿಕೆ ಪ್ರಾರಂಭ ಮಾಡಬೇಕು ಅಂತಂದಾಗ ಅದು ಒಂದು ಓಂಕಾರದ ಮುಖಾಂತರವಾಗಿ ಸ್ವೀಕಾರದ ಮುಖಾಂತರವಾಗಿ ಆ ಮಗುವಿಗೆ ಅಕ್ಷರಾಭ್ಯಾಸ ಆಯಿತು ಅಂತಂದರೆ ಅವರಿಗೆ ಸಂಪೂರ್ಣವಾಗಿ ವಿದ್ಯೆ ಪ್ರಾಪ್ತಿ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದ ಸಂಸ್ಕೃತಿಯಲ್ಲಿ ಬಂದಿರತಕ್ಕಂಥ ನಿಯಮ. ಈಗ ನಿಮಗೆಲ್ಲ ಅರ್ಥ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಈಗಂತೂ ಅಂಕ್ಲಿಪಿಗಳಿಲ್ಲ. ಮೊದಲೆಲ್ಲ ಅಂಕ್ಲಿಪಿ ಇರ್ತಿದ್ವು. ನಮಗೆ ಓದಕ್ಕೆ ಬರಬೇಕು, ಅಕ್ಷರ ಒತ್ತಕ್ಷರಗಳು ಅರ್ಥ ಆಗಬೇಕು ಅಂತಂದ್ರಾಗ ಅದರ ಒಂದು ಪೇಜ್ನಾಗ ಇರುತ್ತೆ ರ ಠ ಈ ಕ ಅಂತೇಳಿ ಒಂದು ಪೇಜ್ ಬರ್ತಿತ್ತು. ಅದು ಕಂಠಪಾಠ ಮಾಡಿ ಅದು ಬಂತು ಅಂದರೆ ಸಂಪೂರ್ಣ ಓದೋಕ್ಕೆ ಕನ್ನಡ ಭಾಷೆಯನ್ನು ಸಂಪೂರ್ಣ ಗ್ರಾಮರ್ ಆಗಿರ್ಬೋದು, ಇನ್ನುಳಿದ ಯಾವುದೇ ಒಂದು ಶಬ್ದ ತುಂಡಗಳಾಗಿರ್ಬೋದು, ಶಬ್ದಗಳಾಗಿರ್ಬೋದು ಓದೋದಕ್ಕೆ ಸಂಪೂರ್ಣವಾಗಿ ನಮಗೆ ಬರ್ತಾ ಇತ್ತು. ಆ ರಠಾಯಿಕ ಅಂತಕ್ಕಂಥದ್ದನ್ನು ಇಡೀ ಗ್ರಾಮರ್ ಎಲ್ಲಿ ಇತ್ತು ಅಂದರೆ ಆ ಒಂದು ಪೇಜ್ನೊಳಗೆ ಆ ಗ್ರಾಮರ್ಲಿ ಹೇಳ್ತಿತ್ತು. ಅದನ್ನು ಪ್ರತಿಯೊಬ್ಬರು ಮಕ್ಕಳು ಕಲಿಬೇಕು ಅನ್ನೋ ಉದ್ದೇಶದಿಂದ ಮಗ್ಗಿಗಳಾಗಿರ್ಬೋದು, ಅ ಇ ಆಗಿರ್ಬೋದು, ಕ ಗಗನ್ಯ ಆಗಿರ್ಬೋದು, ಎಲ್ಲದರ ಜೊತೆಗೆ ಮೊಟ್ಟ ಮೊದಲು ಆ ಒಂದು ಪೇಜನ್ನು ಕೊಡುವಂಥವ್ರು ಆಗ್ತಾಯಿದ್ರು. ಈಗಿನವ್ರಿಗೆ ಯಾರೋ ಅದು ನೋಡಿಲ್ಲ. ಈಗೆಲ್ಲ ಏನಪ್ಪ ಅಂದ್ರೆ ಎ ಬಿ ಸಿ ಡಿ ಬಿಟ್ಟರೆ ಮುಂದೆ ಏನು ಗೊತ್ತಿಲ್ಲ. ಎ ಬಿ ಸಿ ಡಿ ಎಷ್ಟದವ, ಎಕ್ಸ್ಟ್ರಾ ಅಕ್ಷರ ಅದಾವ, 4 ಅದಾವ ಅಂತ ಹೇಳ್ತಾರೆ ಹುಡುಗರು, ಅಷ್ಟು ಫಾಸ್ಟಾಗಿ. ಆದರೆ ವಿದ್ಯೆ ಅಂತಕ್ಕಂಥದ್ದನ್ನು ನಮಗೆ ಪ್ರಾಪ್ತಿ ಆಗಬೇಕು ಅಂತಂದರೆ ಮೊದಲು ವಿದ್ಯೆಗೆ ನಾವು ಮೊದಲು ಸಂಪೂರ್ಣವಾಗಿ ಶರಣಾಗತರಾದಾಗ ಮಾತ್ರ ಆ ವಿದ್ಯೆ ನಮಗೆ ಪ್ರಾಪ್ತಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ವಿನಃ ಇಲ್ಲ ಅಂತಂದರೆ ಅದು ಆಗೋದಕ್ಕೆ ಸಾಧ್ಯ ಇಲ್ಲ. ನನ್ನ ಮಗ ಶಾಣೆ ಅದೇನ, ಇವತ್ತು ಓದಿದ ಶಾಲೆಯಲ್ಲಿ ಪಾಠ ಮಾಡಿರ್ತಕ್ಕಂಥದ್ದನ್ನು ಅವನು ದಿನ ಬಂದು 1 ತಾಸು ಬರೀತಾನ ಅಂತಂದರೆ ಅದು ಶರಣಾಗತ ಆದಂಗಲ್ಲ. ಅದನ್ನು ಬರೆಯುವುದರ ಜೊತೆಗೆ ಅದನ್ನು ಮನನ ಮಾಡಿ ಕಂಠಪಾಠ ಮಾಡಿದಾಗ ಮಾತ್ರ ಅದು ವಿದ್ಯೆಗೆ ಪೂರ್ಣ ಶರಣಾಗತನಾಗ್ಯಾನ ಅಂತ ಅನ್ನೋದಕ್ಕೆ ಸಾಕ್ಷ್ಯ ಆಗುತ್ತೆ ವಿನಃ ಸುಮ್ಮನೆ ಎಕ್ಸಾಮ್ ಪೂರ್ತಕ ಓದಿ ಪಾಸ್ ಆಗ್ತಾನಂದ್ರೆ ಅದು ಶರಣಾಗತ ಆದಂಗೆ ಅಲ್ಲ ಅಂತಕ್ಕಂಥದ್ದನ್ನು ನಾವೆಲ್ಲರೂ ತಿಳಿದುಕೊಳ್ಬೇಕು. ಈಗೇನಪ್ಪ ಅಂತಂದರೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಶಾಲೆಯಲ್ಲಿ ಮಕ್ಕಳಿಗೆ ಎಲ್ಲ ವಿದ್ಯೆಯನ್ನು ಕಲಿಸಿಕೊಡ್ತಾರೆ. ಆ ಶಾಲೆಯಲ್ಲಿ ಕಲಿಸಿರ್ತಕ್ಕಂಥ ವಿದ್ಯೆಯನ್ನು ಪಾಲಕರು ಅದನ್ನು ಮನನ ಮಾಡಿಸಿದಾಗ, ಅದನ್ನು ಮರುಕಳಿಸಿ ಅವರು ಕೇಳಿದಾಗ ಆವಾಗ ಆ ವಿದ್ಯೆ ಅನ್ನೋದು ಪೂರ್ಣ ಅವನಿಗೆ ಲಭಿಸೋದಕ್ಕೆ ಸಾಧ್ಯ ಆಗುತ್ತೆ. ಏನಪ್ಪ ಅಂತಂದರೆ ಮೊದಲೆಲ್ಲ ಏನಿತ್ತು, ಒಂದು ರೂಢಿ ಇತ್ತು. ಏನು, ಶಾಲೆಯಿಂದ ಬಂದ ತಕ್ಷಣ ಮುಖ ತಗೊಂಡು ಏನಾದರೂ ತಿಂದು 6ರಿಂದ 7, 8 ಗಂಟೆ ತನಕ ಓದಬೇಕು, ಬರಿಬೇಕು, ಅಥವಾ 7ರಿಂದ 9 ತನಕ ಓದಬೇಕು, ಬರಿಬೇಕು. ಬರೆದ ಮೇಲೆ ಊಟ ಮಾಡಿ ಮಲಗತ್ನಾಗ ಏನೇನು ಹೇಳಿಕೊಟ್ರು, ಏನೇನು ಬರೋದು ಅಂತೇಳಿ ಪಾಲಕರು ಚೆಕ್ ಮಾಡ್ತಿದ್ರು. ಒಂದು ಸಮಯ ಹಿಂಗಿತ್ತು. ಆವಾಗ ಶಾಲೆಯಲ್ಲಿ ಶಿಕ್ಷಕರು ಹೇಳಿಕೊಟ್ಟಿದ್ದು ಬರದೇ ಇದ್ದರೆ ಮಾಸ್ತರ್ ಹೊಡಿತಾರ. ಅದನ್ನು ಮಾಸ್ತರನಿ ಏನು ಹೇಳ್ಯಾನ ಅಂತೇಳಿ ತಂದೆ ತಾಯಿಗೆ ಹೇಳಲಿಲ್ಲ ಅಂದರೆ ಪಾಲಕರು ಹೊಡಿತಾರ ಅಂತೇಳಿ ಒಂದು ಭಯದಿಂದ ಆ ವಿದ್ಯೆಯನ್ನು ಸಂಪೂರ್ಣವಾಗಿ ಹಚ್ಚಿಕೊಳ್ಳುವಂಥವರಾಗ್ತಾ ಇದ್ರು. ವಿದ್ಯೆಗೆ ಸಂಪೂರ್ಣ ಶರಣಾಗತರಾಗುವಂತೆ ಆಗ್ತಾ ಇದ್ರು. ಆ ಒಂದು ನಿಟ್ಟಿನಲ್ಲಿ ನೋಡಿಕೊಂಡಾಗ ಎಲ್ಲರೂ ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ಆಗಿರಲಿ, ಯಾವುದೇ ಸಮಾಜದ ವ್ಯಕ್ತಿ ಆಗಿರಲಿ, ಏನಾದರೂ ಒಂದು ಉನ್ನತ ಸ್ಥಾನದಲ್ಲಿ ಇದ್ದಾನೆ ಅಂತಂದಾಗ ಆ ಸ್ಥಾನದ ಒಂದು ಪರಿಶ್ರಮ, ಒಂದು ಭಕ್ತಿ, ಒಂದು ಶ್ರದ್ಧೆ ಅವನನ್ನು ಆ ಕೆಲಸವನ್ನು ಮಾಡಿಸೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಅದಕ್ಕೆ ಆ ಎತ್ತರದಲ್ಲಿ ಇದ್ದಾರೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಅದನ್ನು ನಾವೆಲ್ಲ ಪಾಲಕರು ಕೂಡ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ
ರಾತ್ರಿ ಮಕ್ಕಳನ್ನ ಏನು ಓದಿಸಿದ್ರು ಏನು ಬರೆಸಿದ್ರು ಅಂತ ಶಿಕ್ಷಕರು ಏನು ಹೇಳಿದ್ರು ಅಂತ ಕೇಳಿದ್ರೆ ಅವಾಗ ನಾಳೆ ದಿನ ಟೀಚರು ಇಂಥವ್ರು ಹೇಳಿದ್ರೆ ನಾವು ಬರೆದುಕೊಂಡು ಹೋಗ್ಬೇಕನ್ನೋ ಜ್ಞಾನ ಅವ್ರಿಗೆ ಬರ್ತದ, ಅವರು ಬರೀತಾರೆ. ಅವಾಗ ಬರ್ಕೊಂಡು ಬಂದಾಗ ಶಿಕ್ಷಕರು ಅದನ್ನು ಸರಿಯಾಗಿ ಓದಿದಾರ ಇಲ್ಲ ಅಂತ ಅದನ್ನು ಚೆಕ್ ಮಾಡಿದಾಗ ಗುಡ್ ಅಂತ ಬರೆದಿದಾಗ ಆ ಪಾಲಕರಿಗೆ ಸಂತೋಷ ಆಗ್ತದ. ಮತ್ತು ಅದನ್ನು ಶಿಕ್ಷಕ ಕೂಡ ಇವ್ರು ಚೆನ್ನಾಗಿ ಬರ್ಕೊಂಡು ಬಂದಾನೆ, ಚೆನ್ನಾಗಿ ಓದಿದ್ದಾನೆ, ನಾನು ಇನ್ನೂ ಅವ್ರಿಗೆ ಏನಾದರೂ ಒಂದು ಅರ್ಧ ಗಂಟೆ ಕಾಲ ಹೆಚ್ಚಿನ ಸಮಯ ಕೊಟ್ಟು ಓದಿಸ್ಬೇಕು ಬರೆಸ್ಬೇಕು ಅನ್ನೋ ಹುಮ್ಮಸ್ಸು ಶಿಕ್ಷಕರಿಗೂ ಕೂಡ ಬರ್ತದೆ. ಆ ಒಂದು ನಿಟ್ಟಿನಲ್ಲಿ ನೋಡಿಕೊಂಡಾಗ ಎಲ್ಲ ಮಕ್ಕಳು ಕೂಡ ಮೊದಲು ವಿದ್ಯೆಗೆ ನಾವು ಶರಣಾಗತರಾದಾಗ ಆ ಒಂದು ಸರಸ್ವತಿಯ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ನಾವೆಲ್ಲರೂ ಗಮನದಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ವಿಶೇಷವಾಗಿ ಎಲ್ಲ ತಲೆ ಹೋಗಿ ಅಕ್ಷರಾಭ್ಯಾಸ ಶೃಂಗೇರಿಗೆ ಹೋಗಿ ಮಾಡಿಸ್ಕೊಂಡು ಬರಬೇಕು, ಎಲ್ಲ ಮಾಡಿಸ್ಕೊಂಡು ಬರಬೇಕು ಅಂತಾರೆ. ಆದರೆ ನಮ್ಮ ಗಂಗಾಧರಣ್ಣ ಏನು ಮಾಡಿದಾನೆ, ಅಲ್ಲಿಗೆ ಹೋಗೋದಕ್ಕಿಂತಲೂ ಗುರುಗಳ ಮುಖಾಂತರವಾಗಿ ಆಗಲಿ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಎಲ್ಲ ಮಕ್ಕಳಿಗೆ ಗುರುವಿನ ಮುಖಾಂತರ ಅಕ್ಷರಾಭ್ಯಾಸವನ್ನು ಮಾಡಿಸುವಂಥ ಕೆಲಸ ಈ ಒಂದು ಅಮರೇಶ್ವರ ವಿದ್ಯಾಮಂದಿರ ಮಾಡ್ತಾ ಇದೆ ಅಂತಂದರೆ ಇದು ಬಹಳ ಧಾರ್ಮಿಕವಾಗಿ ಆಗಿರ್ಬೋದು, ಮಕ್ಕಳ ಭೌತಿಕ ಗುಣಮಟ್ಟದ ಮತ್ತು ಭಾರತೀಯ ಸಂಸ್ಕೃತಿಯ ಒಂದು ಅರಿವನ್ನು ಮಕ್ಕಳಿಗೆ ಮೂಡಿಸೋದ್ರ ಸಲುವಾಗಿ, ನಮ್ಮ ಪಾಲಕರಿಗೆ ಮೂಡಿಸೋದ್ರ ಸಲುವಾಗಿ ಈ ಒಂದು ಪೂಜಾ ಕ್ರಿಯೆಯನ್ನು ಮಾಡ್ತಾ ಇರೋದು ಶ್ಲಾಘನೀಯ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಅಂತಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾವೆಲ್ಲರೂ ಕೂಡ ವಿದ್ಯಾಮಂದಿರದ ಜೊತೆಗೆ ಇದ್ದು ಈ ಒಂದು ಅಕ್ಷರಾಭ್ಯಾಸದಲ್ಲಿ ಪಾಲ್ಗೊಂಡಿದ್ದಾರಲ್ಲ, ತಮ್ಮೆಲ್ಲರಿಗೂ ಕೂಡ ಅಮರೇಶ್ವರ ಗುರು ವಿರದಂಡೇಶ್ವರ ಸಂಪೂರ್ಣ ವಿದ್ಯೆ ಬುದ್ಧಿಯನ್ನು ಕೊಟ್ಟು ನಿಮ್ಮನ್ನು ಉತ್ತುಂಗಕ್ಕೆ ಏರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಕೊಡ್ತಾರೆ. ಒಳ್ಳೆಯದಾಗಲಿ, ಮಕ್ಕಳಿಗೆ